ಸ್ವಲ್ಪ ಬೆಂಗಳೂರಿಂದ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಹೌದು, ಬೆಂಗಳೂರಿಂದ ಬಂದಿರಾ? ಬರಗೈಲ್ ಬಂದಿರೋ ಅಥವಾ ನನಗೆ ಏನಾದ್ರೂ ಸ್ವಲ್ಪ ಕಾಣಿಕೆ ತಂದಿರೋ? ಅದು ತರಬೇಕಂತ ಮಾಡಿದ್ದೆ, ಯಾವುದೋ ನೆನಪಲ್ಲಿ ಹಾಗೆ ಬಂದ್ಬಿಟ್ಟೆ. ಆದ್ರಿ ನನಗೇನು ತಂದಿಲ್ವಾ ನೀವು? ತರದೆ ಹೋದ್ರೆ ಈ ಹುಡುಗಿಯರು ಸುಮ್ಮನೆ ಇರ್ತಾರ? ತಂದಿದ್ದೀರಾ? ಹೌದು. ಏನದು ಕಾಣಿಕೆ? ಕಣ್ಮುಚ್ಚಿ ಕೈ ಮುಂದೆ ಮಾಡು. ಏನು ಕರ್ಮರಾಜ್ ಅವ್ರು ಬಂದು ಬಹಳ ತಾತ ಕಾಣಿಸ್ತೆ. ಈಗ ತಾನೇ ಬಂದೆ ಗೌಡ್ರೆ. ಅದು ನಿಮ್ಮ ಪ್ರೀತಿಗಾಗಿ ಓ, ನಿಮ್ಮ ತಂಗಿಗೆ ಒಂದು ಉಡುಗೊರೆ ಕೊಡ್ಬೇಕಂತ ಬಂದಿದ್ದೆ. ನೀವು ಬಹಳ ನೆನಪಿಡ್ಯವ್ರ ಮತ್ತ ಉಡುಗೊರೆ ಕೊಡುದು. ಎಷ್ಟು ದಿನದ ನಡೆದಿಂದೆ ತಳ್ಳಾಟ ಕಳ್ಳಾಟ. ನಾವು ಬಲಾಗೊಂದು ಹಾದಕ್ಕಿದ್ದಿಲ್ಲ ಹಾದ ಹಾ, ಅದು ಹೇಳ ಕರ್ಮರಾಜ್ ಅವ್ರೆ, ನಾನು ಹೊರಗಡೆ ಸುತ್ತಾಡಕ್ ಹೋಗಿದ್ದೆ. ಒಂದು ಹಾಡು ಕೇಳಿ ಬತ್ತು. ಹೌದಾ? ಅಷ್ಟೊಂದು ಚೆನ್ನಾಗಿತ್ತ ಗೌಡ್ರೆ? ಬಹಳ ಚೆನ್ನಾಗಿತ್ತು. ಆ ಹಾಡನ್ನ ಕೇಳ್ತಾ ಇದ್ರೆ ಅದು ನಿಮ್ಮ ಬಾಯಲೇನೆ ಕೇಳ್ಬೇಕಂತ ಅನಿಸ್ತಾ. ಅಲ್ಲ, ಹಾಗಾದ್ರೆ ಒಂದ್ಸಾರಿ ಹಾಡ್ಬೋದಲ್ಲ? ಮಾಮ ನಾನು ಹಾದಲಿ ಚೆನ್ನಾಗಿ ಮಾತಾಡಕ ಬರೋದಿಲ್ಲ, ಮತ್ತೆ ನಾನು ಹಾಡಲಿ. ಇನ್ನ ಒಂದು 4 ಡೈಲಾಗ್ ಹೇಳಿದ್ರೆ ಹೇಳ್ತೀವಿ. ಈ ಹಾಡ ಹಾಡ್ರಿ ಕವಿ ಕಟ್ರಿ ಅಂದ್ರೆ ಆಗಲ್ಲ. ಅದೇ ಕತ್ತೆ ಕತೆ ಹಾಡ್ಬೋದಲ್ಲ ಗೌಡ್ರೆ? ಹಾಡ ಮಾಮ ಅವನು ಜಮಕಂದಿ ಕಾಪಿದ ಹೈ ಹೈ ಹಂಗ ಹಾದ್ಬಿಡಪ್ಪ. ಹಂಗ ಹಾಡ್ಬಿಡ್ಲೆ? ಹಾದ ಆಯ್ತು, ಹಾಡ್ತೇನೆ. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ, ನೀನೇ ಚಂದವು ನಿನ್ನಂದ ಚಂದವು, ನೀಲೇ ಎಷ್ಟು ದಿನದಿಂದ ನಡೆದಿದೆ ತಳ್ಳಾಟ ಚೆಲ್ಲಾಟ. ದೋಸ್ತನಂತ ವರ್ಷದೊಳಗೆ ಕರ್ಕೊಂಡ್ರೆ ದೋಸ್ತನ ತಂಗಿನ. ಗೌಡ್ರೆ, ಗುಂಡು ಮನಿ ಜಂತಿ ಹಂಸುವ ವ್ಯಕ್ತಿ ನಾನಲ್ಲ. ಏ ಜಂದಿ ಒಂದೊಂದು ಎಣಸವಲ್ಲ, ನೀ ಹೋಲ್ಸೇಲ್ ಗುತ್ತಿಗೆಲ್ಲ ಹೊಡೆದು ಬಿಡ. ಇನ್ನು ಮುಂದೆ ಮುಚ್ಚಿಟ್ರೆ ಪ್ರಯೋಜನ ಏನದು ಗೌಡ್ರೆ? ನಿಮ್ ತಂಗಿನ ನಾನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಭಿಕಾರಿ ನನ್ನ ಮಗನೇ, ನಿಮ್ಮ ಅಂತಸ್ತಲ್ಲಿ ನಮ್ಮ ಅಂತಸ್ತಲ್ಲಿ ನನ್ನ ತಂಗಿನ ಪ್ರೀತಿ ಮಾಡಿದ ಹೇಳ್ತಲ್ಲ, ನಾಚಿ ಬರೋಲ್ಲ ನಿನ್ನ ಜನ್ಮಕ್ಕೆ. ನಾಚಿಕೆ ಆಯ್ತು ಗೌಡ್ರೆ. ಪ್ರೀತಿಸುವ ಮನಸ್ಸಿತ್ತು, ಒಳ್ಳೆ ಹೃದಯ ಇತ್ತು, ಅದಕ್ಕಾಗಿ ಪ್ರೀತಿ ಮಾಡಿದೆ. ಪ್ರೀತಿಯ ಮನಸ್ಸಿತ್ತು, ಒಳ್ಳೆ ಹೃದಯ ಇತ್ತು, ಸಾಕೋಣ ನಿನ್ನ ಹೃದಯನ. ನನ್ನ ತಂಗಿನ ಬೇಕಾಗಿದ್ದಲ್ಲ ನಿನಗೆ ಪ್ರೀತಿ ಮಾಡೋದಕ್ಕೆ. ಗೌಡ್ರೆ, ಸುತ್ತಿ ಬಳಸಿ ಮಾತನಾಡಿ ಅಭ್ಯಾಸವಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ತಂಗಿಯನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ದಯವಿಟ್ಟು ಈ ವಿಷಯದಲ್ಲಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಗೌಡ್ರೆ. ಶಿಲ್ಪಾಳಿಗೋಸ್ಕರ ನೀವ್ ಏನ್ ಹೇಳಿದ್ರು ಮಾಡ್ತೀನಿ. ಶಿಲ್ಪಾಳಿಗೋಸ್ಕರ ನಿಮ್ ಕೈ ಮುಗಿತೀನಿ. ಶಿಲ್ಪಾಳಿಗೋಸ್ಕರ ನಿಮ್ ಕಾಲ್ ಬೀಳ್ತೀನಿ. ಹೇ ಹೃದಯ, ಇದೇನು ಶಿಕ್ಷೆ? ಪ್ರೀತಿ ಬಯಸ ಇದೇ ಪರೀಕ್ಷೆ. ತಂದಾಲಿದ್ದಾನೋ ತಾಲಿ ತಂದಾನೋ. ಅಲ್ರಿ ಕರ್ಮರಾಜ್ ಅವರೇ, ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಒಂದು ಸಣ್ಣ ಟೇಸ್ಟ್ ಮಾಡಿ. ಹಾಗಾದ್ರೆ ಇಲ್ಲಿವರೆಗೆ ಮಾಡಿದ್ದು ನಾಟಕ ನಾಟಕ ರೀ? ಇಂಥ ಹಳೆ ಎಲ್ಲರೂ ಸಿಗ್ತಾನೆ. ಹಾಗಾದ್ರೆ ಇನ್ನು ಮುಂದೆ ನಾನು ನಿಮಗೆ ಮಾಮ ಅನ್ಬೋದೆ? ಮಾವ ಅನ್ಬೇಡ್ರಿ, ಬೇಕಂದ್ರ ಬಾಯಿ ತುಂಬಾ ಮಾವನವ್ರೇ ಅನ್ರಿ. ಮಾವ ಅಂದ್ರ ಅವ ಹಿಂಗ ಮಾಡ್ತಾನ. ಹೌದು ಗೌಡ್ರೆ, ನಂದು ತುಂಬಾ ಆಸ್ತಿ ಇದೆ, ನಾನು ಮದುವೆ ಆಗ್ತೀನಿ. ಆಸ್ತಿ ಇದೆ ಆಸ್ತಿ ಐತೆ. ಎಂತ ಕೇಳ ಮಂಗೇನ ಮಗಂದು. ಅಂದಾಗೆ ಕರ್ಮರಾಜ್ ಅವ್ರೆ, ನಿಮ್ಮ ಆಸ್ತಿ ಎಷ್ಟಿದೆ? 8 ಎಕರೆ ಇದೆ ಗೌಡ್ರೆ. 8 ಎಕರೆ. ಎಂತಕಲೆ ಬಲೆ ನಮ್ಮ ಮಾಮಂದ ಬೈಕನೇ ಇತ್ತು. 8 ಎಕರೆ ಪೈಕಾನೆನಾ? ಹಂಗಾದ್ರೆ ಅದ್ರೊಳಗೆ ಬೋಗಾಣೆ ಅಂತ? ಇಲ್ಲ ಇಲ್ಲ ಕರ್ಮರಾಜ್ ಅವ್ರೆ, ಹಂಗಿಲ್ಲ. 8 ಎಕರೆ ಗ್ರೌಂಡ್ ಐತಿ, ಒಂದ್ ಕಡೆ ಮೂಲ್ಯಾಗ ಪೈಕಾನೆ ಐತಿ. ವಾಕಿಂಗ್ ಹೋಗೋದು, ಕೂತ್ ಬರೋದು. ನಾ ಅದ ಅನ್ಕೊಂಡಿ 8 ಎಕರೆ ಪೈಕಾನೆ ಅಂದ್ರೆ ನಾ ಅದ್ರೊಳಗೆ ಎಂತೆಂತ ಬೋಗಾಣಿ ಇರ್ಬೇಕು ಅಂತೇಳಿ. ಅದು ಎಂತಿಂತ ಭಗವಾನ್ ಇರ್ಬೇಕು, ಅದಕ್ಕೆ ಕುಂದವ್ ಎಂತೆಂತ ಇರ್ಬೇಕು, ಅದು ಎತ್ತು ಕುಂದಿರ್ತಿರ್ಬೇಕು.
ಮಾಮ ಒಂದ್ ಕೆಲಸ ಮಾಡ್ನು ಒಂದ್ ಕ್ಯಾದಿ ಬ್ಯಾಗ್ನಾಗ ಲಬ್ಬರ್ ಹಾಕಿ ಕೊತ್ ಕೂದ್ ನಾವು ಅದು ಅಲ್ತಿ ಮಾಡ್ಕೋತ ಸಂಶೋಧನೆ ಮಾಡ್ಕೋತ ಹೊಯ್ಕೋತ ಹೋಗ್ಲಿ ಕರ್ಮರಾಜ್ ಅವರೇ, ಆಸ್ತಿ ಯಾರ ಹೆಸರಲ್ಲಿ ಇದೆ? ಅದು ನಮ್ಮ ಅಣ್ಣನ ಹೆಸರಿಗಿದೆ. ಮತ್ತೆ ನಿಮ್ಮ ಹೆಸರಲ್ಲಿ? ಹನುಮಪ್ಪನ ಗುದಿ ಪೂಜೆದಕ್ಕೈತಿ ಮಾಮ ಅವಾಗ ಶನಿವಾರಕ್ಕೊಮ್ಮೆ ಏನು ಬರ್ತದೆ ಬಾ ಅನ್ನೋದು ಅದನ್ನ ಫ್ರಿಜ್ನಾಗಿತ್ತ ತಿತ್ತಾನವ ಐತೆ ಅವ್ರ ಆಸ್ತಿ. ಹೆಂಗೈತಿ 8 ಆಸ್ತಿ ಹೇಳ್ಯಾರ ಕರ್ಮರಾಜ್ ಅವ್ರೆ. ಆಸ್ತಿ ಯಾರ ಹೆಸರಲ್ಲಿ ಐತೆ ಅಂದ್ರಿ? ಅಣ್ಣನ ಹೆಸರಿಗಿದೆ ಗೌಡ್ರಿ. ನಿಮ್ಮ ಹೆಸರಲ್ಲಿ ಏನೂ ಇಲ್ಲ? ಏನಿಲ್ಲ ಗೌಡ್ರಿ. ನನ್ನ ತಂಗಿ ಮದುವೆ ಆಗ್ಬೇಕಾದ್ರೆ ನಾ ಹೇಳಿದಂಗೆ ಕೇಳ್ತೀರಾ? ಶಿಲ್ಪಾಳಿಗೋಸ್ಕರ ನೀವು ಏನ್ ಹೇಳಿದ್ರು ಕೇಳ್ತೀನಿ ಗೌಡ್ರಿ. ಏನ್ ಹೇಳಿದ್ರು ಕೇಳ್ತೀರಾ? ಹೌದು ಗೌಡ್ರಿ. ಏನಾದ್ರೂ ಅಭ್ಯಾಸ? ಯಾವುದು? ಶಿಲ್ಪನ್ಗೋಸ್ಕರ ಏನ್ ಮಾಡ್ತೀರಿ? ಅಲ್ಲ, ನಾನು ಡ್ರಿಂಕ್ಸ್ ಅದು ಮಾಡಲ್ಲ ಗೌಡ್ರಿ. ಸೊನ್ನೆ ಮಾಡಿದ್ರಲ್ಲ, ಅವ್ರು ಸಿಗ್ನಲ್ ಕೊಡ್ತಾ ಇದ್ದಾನೆ. ಬೇಕಾದ್ರೆ ಗೌರೀಶನ್ ಕರೆದು ಕೇಳಿ ಗೌಡ್ರಿ. ಗೌರೀಶ, ಏ ಗೌರೀಶ, ಈ ಕೈ ಕರ್ನಾಟಕದ ಆಸ್ತಿ 5 ಕೋಟಿ ಕನ್ನಡಿಗರು ಶಕ್ತಿ ಮೃಷ್ಟಿ ಮಾಡಿ ಹೊಡೆದ್ರೆ ಏನಾಕೈತೆ? ಕೈ ನೋವಾಕೈತಿ. ಏನಾಕೈತಿ ಅಣ್ಣ? ಮೃಷ್ಟಿ ಮಾಡಿ ಹೊಡೆದ್ರೆ ಹಂಗಾಗುದದ. ಗೌರೀಶ ಅಳಿಯಂದ್ರು ಯಾಪ ಇವರು ಸಣ್ಣ ಗೌಡ್ರ ಆದ್ರು? ಸಾನಗ ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ನೀವು ಗೌಡ್ರ ನಾನು ಒಳ್ಳೆ ನಮಸ್ಕಾರ ನಮಸ್ಕಾರ ನಾಕೈತಿ. ಗೌಡರು ಶಬ್ದದೊಳಗ ಅಷ್ಟು ಶಕ್ತಿ ಐತಿ. ಗೌಡ್ರ ಗತ್ತ ಅಂತದ ಆ ಗತ್ತಿನ ಮೇಲೆ ತೆಗದ ನಮಸ್ಕಾರ ನಿಮ್ಮ ಗತ್ತ ಅಂತ ಅಂತ ಗತ್ತ. ಆಯ್ತಾಯ್ತು. ಊರಾಗ ಮಂದಿ ಅನ್ಸ್ಬೇಕಲ್ಲ, ಅನ್ಸ್ಬೇಕಲ್ಲ. ಏನ್ ಬೇಕತ್ರಿ? ಅಳಿಯಂದ್ರು ಏನ್ ತಗೋತಾರ ಕೇಳು? ಸರಿ ಕುಡಿತಾರನ್ರಿ ಅವ್ರ? ಕುಡಿಬೇಕು. ಅವರಲ್ಲಿರುವಂತ ಚಟ ನಾವು ಕಲಿಬೇಕು, ನಿಮ್ಮಲ್ಲಿರುವಂತ ಚಟ ಅವ್ರಿಗೆ ಕಲ್ಸ. ಹೌದು, ಒಂದ್ಕೊಂದ್ ಹೊಂದಾಣಿಕೆ ಲಘುವಾಕ ಅನುಕೂಲ ಅಲ್ಲ ಅಂತ ಮಾಡ್ಕೋರಿ ಪಾಪ. ನಾ ಕೇಳ್ತೀನಿ ವ್ಯವಸ್ಥೆ ಮಾಡಿ. ಏನ್ ಯಾವ ತೋತಿಯ? ಸ್ಕಾಚ್. ಯಾವ್ದ? ಸ್ಕಾಚ್. ಕರೆಂಟ್ ಹಿಡಿತೆ? ವ್ಯಾಟ್ 69 ವಾಚ್ ಕಟ್ಕೋತಿ? ಏ ಗೌರೀಶ, ವ್ಯಾಟ್ 69 ಸ್ಕಾಚ್. ಇವೆಲ್ಲ ಸರಿಯಾದ ಸರ್ ಇವ? ಹೌದು. ನಾವು ಅಷ್ಟು ದೂರ ಹೋಗಿಲ್ಲ. ಏನಿದ್ರು ನಮ್ಗೆ ಓರ್ನೇ ಚಾಯ್ಸ, ಹಾವೇಡ್ಸ, ಓಟಿ, ಆಮೇಲೆ ಬಿಪಿಸ್ಕಿ, ಬೀರ ಇಂಥವೆಲ್ಲ ಕೇಳ. ಹೌದಾ? ಓಟಿ ಕುಡಿಲ್ಲ, ಗೋಟಿ ನಿಂದ್ರಕ್ಕೆ. ಇರ್ಲಿ, ಯಾವ್ದಾದ್ರು ತೊಂಬ. ಒಟ್ಟು ಯಾವ್ದು ಬೇಕಾದ ನಾ ತಂದದ್ ನೀ ಕುಡ್ದ ತಿಳ್ಕೊನಿ. ಅಜ್ಜ ಹೆಂಗ ಒಬ್ಬ ಅವ್ನ ಪುಸ್ತಕ ಒದರಾತನಲ್ಲ ಬೆಳ್ಳ ಬೆಳಗ ಹಂಗ ಒದರ್ತೀನಿ ನೋಡಕ್. ಗೌರೀಶ, ಎಷ್ಟು ಸ್ಮೆಲ್ ಬರತೈತಿ ಹೊಲಸು? ಈಗ ನಿನ್ನ ಕೈಯಾಗ ಬಂದಿಲ್ಲ ಭತ್ತ ಸ್ಮೆಲ್ ತುಂಬಾ ಹೊಲಸು ನಾಡ್ತಾ ಇದೆ ಗೌರೀಶ. ನಿನ್ನ ಇಲ್ಲಿ ಆ ಅಜ್ಜ ಬಂದು ನಿನ್ನ ಕೇಳಿದಂದ್ರೆ ನಿನ್ನ ಕಿವಿ ಮಾಡಿ ಹೊಡೆದ ಬಿಡ್ತಾನೆ ನಾವು. ಯಾಕ? ಅಲ್ಲ, ರೊಕ್ಕ ಕೊಟ್ರೆ ಸೆರೆ ಕುಡ್ದಿ ಅತಿ ಬೆಳಗ್ ಒದಿರಿ ಮತ್ತ ಸೆರೆ ನಾರ್ತೈತೆ ಅಂದ್ರೆ ಕೇಳ ನಾವು. ಕುಡಿಯೋ ಮಾರ ಕುಡಿ, ರೊಕ್ಕ ಕೊಡೋದು ಅದಕ್ಕ. ಅಲ್ಲ, ಸ್ಮೆಲ್ ಬರ್ತೈತೆ. ಒಂದ್ ತಗಲ ನಾನು ಮೂಗ್ ಹಿಡ್ತೀನಿ, ಕುಡಿ ಉಸುಲ್ ಬಿಡ್ಬೇಡ. ಸಿಗರೇಟ್ ನಿಮ್ಮ ಅಪ್ಪ ಹಚ್ತಾರಣ? ಗೌರೀಶ, ಸಿಗರೇಟ್ ಸಿಗರೇಟ್ ಸಿಗರೇಟ್. ತುಂಬಾ ಮಜವಾಗಿದೆ ಗೌಡ್ರೆ.
ಹುಗಿ ಹತ್ ಬಿಡ್ರಿ ನಮ್ಮನ್ನ ಬೇಯ್ತಾರ ಅವ್ರ ಅಲ್ಲಲ್ಲೇ ಗೌರೀಶ ಏನಾರು ತಗೊಂಡ್ ಬಾ ಅಂದ್ರೆ ಎಲ್ಲ ಟೇಸ್ಟ್ ಮಾಡಿ ಕೊಡ್ತೀನಿ ಎಲ್ಲದ್ರಾಗನು ಇದ್ರಾಗ ಅಟ್ಟನ ಗೌಡ್ರೆ ಸಿಗರೇಟ್ ಏನೋ ಸಿಕ್ತು ಯಾವ್ದಾದ್ರು ಒಂದು ಬುಲ್ಬುಲ್ ಬಂದಿದ್ರೆ ಗೌರೀಶ ಹಳೆಯಂದ್ರು ಪವಿತ್ರ ಆದ್ರು ಆದ್ರಲ್ರಿ ಧೂಮಪಾನ ಕಲಿತ್ರು ಅದನ್ನೂ ಕಲಿತ್ರು ಸರಿ ಕುಡಿದು ಕಲಿತ್ರು ಎಲ್ಲ ನಮ್ ಕೈಯಾಗ ಸಿಕ್ಕವ್ರನ್ನ ಏನೇನ್ ಕಲಿತಾರೋ ಇನ್ನೊಂದು ಉಳ್ದೈತೆ ಅವ್ರು ಕಲಿದ ಅದನ್ನ ಕಲಿಸ್ಬಿಡ್ತೀನಿ ನಾನು ನೇತೃತ್ವ ಅದನ್ನ ಕಲ್ಕೊಂಡು ಬುಲ್ಬುಲ್ ಬುಲ್ಬುಲ್ ಹಾ ಬುಲ್ಬುಲ್ ಕರ್ಸ್ ಅವ್ರ ಕಬ್ಬಿನ ಸಜ್ಜಾನ್ ಮುಗಿತ್ರಿ ಮಹಾರಾಷ್ಟ್ರ ಹೋದ್ರ ಅವ್ರು ಏನ ಅರ್ಧ ಮರ್ಧ ಉಳಿದಿರ್ತಾವ ಬುಲ್ಬುಲ್ ಅಂದ್ರೆ ಯಾರಿಗೆ ನಾತ ನೀವು ಡ್ಯಾನ್ಸರ್ ಡ್ಯಾನ್ಸರ್ಗೆ ಬುಲ್ಬುಲ್ ತಾನ ನಂಬಿ ಊರ್ವಶಿ ಅವ್ರಿಗೆ ಓಹೋ ಬಾಳ ಸುಧಾರಿಸಿದಾರ ಅಣ್ಣ ಯಾವ ಲಕ್ಷ್ಮವ ಬಾ ಗುಲ್ಗುರ ಲಕ್ಷ್ಮವ 9 ನಂಬರ್ ಟೇಬಲ್ ನೋಡ್ಬಾ